ಈಗೇನು ವಕ್ಫ್ ಬೋರ್ಡ್ ವಿಷಯದಲ್ಲಿ, ಯಾಕಂದ್ರೆ ಈಗ ತಾವೆಲ್ಲ ಭಕ್ತ ಬಳಗ ಇಲ್ಲಿ ಬಂದಿರಿ. ಈಗಿನ 4ನೇ ಸಭಾದಲ್ಲಿ ನಾವು ಶ್ರೀಶೈಲ ಸನ್ನಿಧಿಯವರಾಗಿರ್ಬೋದು, ನಾವಾಗಿರ್ಬೋದು, ಹಿರಿಯ ಸನ್ನಿಧಿಯವರಾಗಿರ್ಬೋದು, ಎಲ್ಲಾ ಭಕ್ತಾದಿಗಳಿಗೆ ಉಪದೇಶವನ್ನ ಮಾಡ್ತಾ ಇದ್ದೀವಿ. ಆ ಉದ್ದೇಶ ನೀವೆಲ್ಲ ಯಾರೋ ಭಕ್ತರು ಭಯ ಪಡಬೇಕಾಗಿಲ್ಲ, ನಾವೆಲ್ಲರೂ ಒಂದಾಗಿರ್ಬೇಕಾಗ್ಯದ. ಯಾವಾಗ ನಾವು ಒಂದಾಗಿದ್ರಾಗ ಯಾರು ಮಾತ್ರ ಬಂದು ಅಳ್ಳಾಡ್ಸಕ್ ಸಾಧ್ಯ ಇಲ್ಲ, ಇದನ್ನ ತಿಳ್ಕೊರಿ. ನಾವು ಒಂದಾಗಿ ವಿಭಜನೆ ಆಗಿ ಹೋದ್ವಪ್ಪ ಅಂದ್ರೆ ನಮ್ಗೆ ಅಳ್ಳಾಡ್ಸೋರು ಬಹಳ ಮಂದಿ ಅದಾರ, ನಮ್ಮ ಜುಟ್ಟು ಹಿಡಿದು ಅಳ್ಳಾಡ್ಸೋರು ಬಹಳ ಮಂದಿ ಅದಾರ. ಆ ಜುಟ್ಟು ಹಿಡಿಯ ಕೊಡಬಾರ್ದು ಅಂದಾಗ ನಾವೆಲ್ಲರೂ ಒಕ್ಕಟ್ಟಾಗಿರ್ಬೇಕ. ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂಗಳು ಒಂದಾಗಿದ್ದಾಗ ಮಾತ್ರ ನಮ್ಮನ್ನ ಯಾರು ಮುಟ್ಲಕ್ ಸಾಧ್ಯ ಇಲ್ಲ. ಅದನ್ನ ನಾವು ತಿಳ್ಕೊಬೇಕಾಗ್ಯದ. ಯಾವ ವಕ್ಫ್ ಬೋರ್ಡ್ಗೆ ಯಾವ ಬ್ರಿಟಿಷ್ ಸರ್ಕಾರದಲ್ಲಿ ಅದಕ್ಕೆ ಆ ಸಮಯದಲ್ಲಿ ಅದು ಹುಟ್ಟಾಕಿದ್ದಾರೆ, ಅದನ್ನ ನಾವೇನು ತೆಗೆದಾಕ್ರಿ ಅಂತ ಇಲ್ಲ. ಅದಕ್ಕೆ ಸರ್ವಾಂಗೀಣ ಅಧಿಕಾರಗಳೇನದಾವ ಯಾವ ಸಂಸ್ಥೆಗಳಿಗೂ ಇಲ್ಲ, ಯಾವ ಸರ್ಕಾರಕ್ಕೂ ಇಲ್ಲ. ಇನ್ನೊಬ್ಬರ ಆಸ್ತಿಯನ್ನು ಮುಟ್ಗೋಲು ಬೆಳೆಸೋದು ಯಾವ ಸರ್ಕಾರಕ್ಕೂ ಕೂಡ ಇದು ಅಧಿಕಾರ ಕೊಟ್ಟಿಲ್ಲ. ಆದ್ರೆ ಅಧಿಕಾರ ಕೊಟ್ಟದ್ದು ಮಾತ್ರ ವಕ್ಫ್ ಬೋರ್ಡ್ಗೆ ಏನ್ ಕೊಟ್ಟಿದ್ದಾರಲ್ಲ, ಆ ಅಧಿಕಾರವನ್ನ ಕಡಿಮೆ ಮಾಡಬೇಕಾಗ್ಯದ, ಅದರಲ್ಲಿ ತಿದ್ದುಪಾಡುಗಳು ಮಾಡಬೇಕಾಗ್ಯದ. ಅವರಿಗೆ ಸರ್ವಾಂಗಿ ಏನು, ಅವರು ಒಂದೇಳೆ ಆಸ್ತಿ ಬರಕೊಟ್ಟದ್ದು ಆಸ್ತಿ ಇದ್ರೆ ಹೇಗೆ ನಮಗೆ ನಾವೀಗ ಮಾಡಿದ್ರೆ, ನಾವು ಸನಾತನ ಬೋರ್ಡ್ ಅಂತ ಮಾಡಿದ್ರೆ ನಾವು ಇಲ್ಲಿ ಇಲ್ಲ, ಈ ಪೀಠದ ವತಿಯಿಂದ ಈ ಸುತ್ತಮುತ್ತ ಎಲ್ಲರಿಗೂ ನೋಟಿಸ್ ಕಳಿಸ್ಬೋದು ನಾವು. ಯಾಕಂದ್ರೆ 350 ಎಕರೆ ಪೀಠದ್ದದ, ಆದ್ರೆ ಇಲ್ಲೆಲ್ಲರ ಭಕ್ತರು ನಿವಾಸ ಮಾಡಿದ್ದಾರೆ. ಈಗೇನು ನಾವು ನೋಟಿಸ್ ಕಳ್ಸಕ್ ಆಗಲ್ಲ. ಒಂದೇಳೆ ಆ ಪ್ರಕಾರ ನೋಡಿದ್ರೆ ನಾವೆಲ್ಲರಿಗೂ ನೋಟಿಸ್ ಕಳಿಸ್ಬೋದು. ಅದನ್ನ ಎಲ್ಲ ತಮ್ಮ ವಕ್ಫ್ ಬೋರ್ಡ್ದವ್ರು ತಿಳ್ಕೋಬೇಕಾಗ್ಯದ. ನಿಮಗೆ ನಿಮ್ಮ ಅಧಿಕಾರಿಕವಾಗಿ ಏನು ಬರ್ಕೊಟ್ಟದ ಆಸ್ತಿ ಇತ್ತಪ್ಪ ಅಂದ್ರೆ ಅದನ್ನ ನಿಮಗೆ ಎಲ್ಲ ಯಾರೇ ಸರ್ಕಾರ ಇರ್ಬೋದು, ಇವತ್ತು ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ನಿಮ್ಮ ಆಸ್ತಿಯನ್ನು ಮಾತ್ರ ಎಲ್ಲಿ ಹೋಗ್ಬಿಡಲ್ಲ, ನಿಮಗೆ ಕೊಡ್ತಾರೆ. ಆದ್ರೆ ಇನ್ನೊಬ್ಬರ ಆಸ್ತಿಯನ್ನ ಕಬಳಿಸ್ಕೊಳ್ಳೋದು ಏನು ಗುಣ ಅದಲ್ಲ, ಅದನ್ನ ನೀವು ಬಿಡ್ಬೇಕಾಗ್ಯದ. ಅದರಿಂದ ನೀವು ಅದನ್ನ ತಿದ್ದುಪಡಿ ಇಲ್ಲಿ ಮಾಡ್ಬೇಕಾಗ್ಯದ. ಯಾಕಂತ ಕೇಳಿದಾಗ ಅನೇಕ ಸರ್ಕಾರದ ಬದಲಾವಣೆ ಆದಾಗ 1995ರಲ್ಲೂ ಅಥವಾ ಅದರಲ್ಲಿ ಬಹಳಷ್ಟು ಪರಿವರ್ತನೆಗಳನ್ನ ಅಲ್ಲಿ ಮಾಡಿ ಅವರಿಗೆ ಸರ್ವಾಂಗೀಣ ಅಧಿಕಾರವನ್ನ ಏನು ಕೊಟ್ಟಾರಲ್ಲ, ಆ ಅಧಿಕಾರವನ್ನ ಕಡಿಮೆ ಮಾಡ್ಬೇಕಾಗ್ಯದ. ಅದು ಈ ಮುಂದಿನ ಅಧಿವೇಶನದಲ್ಲಿ ನಾವು ಎಲ್ಲರ ಅಪೇಕ್ಷದಾದ. ಯಾಕಂದ್ರೆ ಕೆಲವೊಂದು ಮುಸ್ಲಿಮರ ಒಂದು ಯುವ ಅಂದ್ರೆ ನೇತಾಗಳು ಕೂಡ ಅದಕ್ಕೆ ಒಂದು ಅದರ ಪರವಾಗಿ ನಿಂತಾರೆ, ಅದರ ವಿರುದ್ಧದಲ್ಲಿ ಇಲ್ಲ. ಯಾಕಂದ್ರೆ ಇದು ಬಹಳಷ್ಟು ಅತಿಕ್ರಮಣ ಮಾಡೋದು ಇದು ಯೋಗ್ಯ ಅಲ್ಲ. ಇದಕ್ಕೆ ಆ ತರದಾದ ನಿರ್ಣಯಗಳು ತಗೋಬೇಕು, ಆದ್ರೆ ಬೋರ್ಡ್ ಮಾತ್ರ ತೆಗೆದಾಕ್ಬೇಡ್ರಿ ಅಂತ ಅವರು ಅಪೇಕ್ಷೆ ಹೇಳಿದ್ದಾರೆ. ಎಲ್ಲರ ಅಪೇಕ್ಷೆ ಅಷ್ಟೇ ಅದ, ಬೋರ್ಡ್ ಏನ್ ನಾವು ತೆಗೆದಾಕಲ್ಲ. ನಮ್ಮ ಎಲ್ಲರ ತಮ್ಮ ಹಿಂದೂಗಳ ಅಪೇಕ್ಷೆ ಕದ, ಅವ್ರದ್ದು ಏನದ ಅವ್ರಿಗೆ ಇರ್ಲಿ, ಆದ್ರೆ ನಮ್ಮದ್ ಮಾತ್ರ ಕಬಳಿಸ್ಕೊಳಕ್ ಬಂದ್ರೆ ನಾವು ಎಂದಿಗೂ ಬಿಡ್ಲಾಕ್ ಸಾಧ್ಯ ಇಲ್ಲ ಅಂತೇಳಿ ಎಲ್ಲ ಹಿಂದೂಗಳು ಒಂದಾಗಿ ನಿಂದಿರ್ಬೇಕಾಗ್ತದ. ಅದನ್ನ ಪ್ರತಿಯೊಬ್ಬ ಯುವ ಕೂಡ ಇಂದು ಎಲ್ಲಾ ಮತದಾರರು ತಿಳ್ಕೊಬೇಕಾಗ್ಯದ. ಅದನ್ನ ಒಂದ್ ವೇಳೆ ಅವರು ಬದಲಾಕ್ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಬಂದ್ರೆ ಅದರ ಮುಂದಿನ ಅದರ ದುಷ್ಪರಿಣಾಮ ಏನಾಗ್ತದ ಮುಂದಿನದರಲ್ಲಿ ಎಲ್ಲರಿಗೂ ನಾವು ಕಲಿಸ್ಕೊಡ್ಬೇಕಾಗ್ಯದ. ಯಾಕಂದ್ರೆ ಎಲ್ಲ ಯಾವುದೇ ಸರ್ಕಾರ ಇರ್ಲಿ ಮತ್ತೆ ಬರ್ಬೇಕಾದ್ದು ಎಲ್ಲಿಗೆ, 5 ವರ್ಷ ಮುಗಿದ ನಂತರ ಬರ್ಬೇಕಾದ್ದು ಎಲ್ಲಿಗೆ, ನಮ್ಮ ಹತ್ರನೇ ಬರ್ಬೇಕು. ನಾವೇ ಅವ್ರನ್ನ ಆರಿಸ್ಕೊಟ್ಟಾಗ ಮಾತ್ರ ಅವ್ರ ಮುಂದೆ ಮೇಲೆ ಕುಂತಿರ್ತಾರ. ನಮಗೆ ಯೋಗ್ಯವಾದವ್ರನ್ನ ನಾವು ಆರಿಸ್ ಕಳಿಸ್ಬೇಕಾಗ್ಯದ, ಅವಾಗ ನಾವು ಉಳ್ಳೆಕ್ ಸಾಧ್ಯ ಆಗ್ತದ. ಅದನ್ನ ತಾವೆಲ್ಲ ಭಕ್ತಾದಿಗಳು ತಿಳ್ಕೊಬೇಕಾಗ್ಯದ. ಮತದಾರರಿದ್ದೀರಿ, ಎಲ್ಲರೂ ಒಕ್ಕಟ್ಟಾಗಿ ಮತ ಮಾಡಿದಾಗ ಮಾತ್ರ, ಎಲ್ಲರೂ ಒಂದಾಗಿ ಮತ ಮಾಡಿದಾಗ ಮಾತ್ರ ನಮ್ಮ ಭವಿಷ್ಯ ಅವರ ಕೈಯಲ್ಲಿ ಕೊಟ್ಟಾಗ, ನಮ್ಮ ಭವಿಷ್ಯ ಒಳ್ಳೆಯ ಯಾರ ಕೈಯಲ್ಲಿ ಕೊಟ್ಟಾಗ ಚೆನ್ನಾಗಿರ್ತದ ನಾವು ತಿಳ್ಕೊಂಡು ನಾವು ಭವಿಷ್ಯವನ್ನ ನಿರ್ಣಯ ಮಾಡ್ಕೋಬೇಕಾಗ್ಯದ. ಅದನ್ನ ತಾವೆಲ್ಲ ಭಕ್ತ ಬಳಗ ತಿಳ್ಕೊಂಡ್ಬೇಕು. ಅದರ ಜೊತೆಗೆ ಯಾವ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ, ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಪ್ರಥಮವಾಗಿ ಇದು ವಕ್ಫ್ ಬೋರ್ಡ್ ವಿರುದ್ಧವೂ ಕೂಡ ಅಲ್ಲಿ ಆರಂಭವಾದಾಗ ನಾವು ಅದಕ್ಕೆ ಶುರುವಾತನ್ನ ಕೊಟ್ಟಿದ್ದೀವಿ. ಆಂತರದಲ್ಲಿ ಎಲ್ಲ ಕರ್ನಾಟಕದಲ್ಲಿ ಕೂಡ ಅನೇಕ ಕಡೆ ಅದರ ಒಂದು ಗರಂ ಕಾಣಿಸ್ತಾ ಇದೆ. ಎಲ್ಲಾ ನೇತಾರು ಕೂಡ ನಮಗ್ ಕರೆದಿಲ್ಲ ನಿಮಗ್ ಕರೆದಿಲ್ಲ ಅಂತೇಳಿ ಬಹಳಷ್ಟು ಮಂದಿ ಏನು ಲೀಡರ್ಸ್ ಏನದಾರ ಅದ್ರ ವಿರುದ್ಧ ಕೆಲವೊಂದ್ ಕಡೆ ಮಾಡ್ತಾ ಇದ್ರಿ. ಎಲ್ಲದಕ್ಕೆ ವಿರುದ್ಧ ಮಾಡೋದು ಬೇಡ. ಒಂದ್ ವೇಳೆ ಕರೆದ್ಲಿಕ್ಕೆ ಕೂಡ ಇದು ನಮ್ಮದಾದ ಅಂತೇಳಿ ಅದಕ್ಕೆಲ್ಲ ಸಹಕಾರವನ್ನ ಕೊಡಬೇಕು. ಅದರ ಜೊತೆಯಲ್ಲಿ ಯಾವ ಮುಂದಿನ ಅಧಿವೇಶನದಲ್ಲಿ, ಈಗ ಚಳಿಗಾಲ ಅಧಿವೇಶನ ನಿನ್ನೆಯಿಂದ ಏನು ಆರಂಭವಾಗ್ಯದಲ್ಲ, ಇದಕ್ಕೆ ಒಳ್ಳೆಯ ನಿರ್ಣಯ ಬರಲಿ ಅಂತೇಳಿ ನಾವಾದ್ರೂ ಕೂಡ ಜಗದ್ಗುರುಗಳ ಒಂದು ಪೀಠದ ಇದರಲ್ಲಿ ನಾವಾದ್ರೂ ವಿಶ್ವನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂತೀವಿ. ನಮ್ಮೆಲ್ಲರಿಗೆ ಒಳ್ಳೆಯ ಒಂದು ಸರ್ಕಾರ ನಮಗ್ ಕೊಟ್ಟಿದ್ದಾರೆ. ಆ ಸರ್ಕಾರದಿಂದ ಒಳ್ಳೆಯ ನಿರ್ಣಯ ಕೂಡ ಆಗ್ಬೇಕು. ಈ ಒಂದು ವಕ್ಫ್ ಬೋರ್ಡ್ ಎಂಬ ಹೆಮ್ಮಾರಿಯಿಂದ, ಅಂದ್ರೆ ಈ ಒಂದು ರಾಕ್ಷಸರಿಂದ ಅಂದ್ರೆ ನಮ್ಮನ್ನ ಉಳಿಸ್ಕೊಳ್ಳುವಂತ ಒಂದು ಯೋಗ್ಯ ನೇತನ್ನ ನಾವು ಕೊಟ್ಟಿರಿ. ಅದನ್ನ ತಕ್ಕಂತೆ ನಮಗೆ ನಿರ್ಣಯವನ್ನ ಕೊಡೋರು ಅವರಿದ್ದಾರೆ ಅಂತ ನಾವೆಲ್ಲರೂ ವಿಶ್ವಾಸವನ್ನ ಇಟ್ಟು